ಸಿ ಎಸ್ ಕೆ ಫ್ಯಾನ್ಸ್ ಸದ್ಯ ತುಂಬಾ ಹ್ಯಾಪಿ ಮೂಡಲ್ಲಿ ಇದ್ದೀರಾ. ಆದ್ರೆ ಸ್ವಲ್ಪ ತಾಳ್ಮೆ ಇರಲಿ, ಯಾಕಂದ್ರೆ ನಿಮಗೋಸ್ಕರ ಒಂದು ಶಾಕಿಂಗ್, ಸರ್ಪ್ರೈಸಿಂಗ್, ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ಸ್ ತಂದಿದ್ದೀನಿ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಆದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಕೊನೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅನ್ನು ಕೊಡ್ತೀನಿ. ಅದು ಏನು ಅಂತೇಳಿ ಸಿ ಎಸ್ ಕೆ ಫ್ಯಾನ್ಸ್ ಅಷ್ಟೇ, ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಲೇಬೇಕು. ಸೊ ಹಾಗಾದ್ರೆ ನೋಡಿಲೆ, ನೋ ಗಾಸಿಪ್ಸ್, ಸ್ಟ್ರೈಟ್ ಅವೇ ಪಾಯಿಂಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಮ್ಮ. ಅದಕ್ಕೆ ಮುಂಚೆ ಹೊಡೆದು ಬಿಟ್ರೆ ಒಂದು ಫಟಾಫಟ ಲೈಕ್, ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಐ ಪಿ ಎಲ್ ಪ್ರತಿಯೊಂದು ಅಪ್ಡೇಟ್ಸ್ ನ ಪೆನ್ ಟು ಪೆನ್ ಡಿಸ್ಕಷನ್ ಮಾಡಮ್ಮ. ಲೈಕ್ ಆಯ್ತಾ, ಸಬ್ಸ್ಕ್ರೈಬ್ ಆಯ್ತಾ, ಡನ್. ಸೊ ನಿನ್ನೆ ಸಿ ಎಸ್ ಕೆ ಅಡ್ಮಿನ್ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರು. ಆ ಒಂದು ವಿಡಿಯೋ ಬಗ್ಗೆ ಕ್ಲಾರಿಫಿಕೇಶನ್ ನಾನು ನಿನ್ನೆ ಕೊಟ್ಟಿದ್ದೀನಿ. ಹಿಂಟ್ಸ್ ಏನು, ಯಾರು ಸಿ ಎಸ್ ಕೆ ಟ್ರೇಡ್ ಆಗಬಹುದು ಅಂತೇಳಿ. ಆದ್ರೆ ಸರ್ಪ್ರೈಸಿಂಗ್ಲಿ ಸಿ ಎಸ್ ಕೆ ಅಡ್ಮಿನ್ ಈವ್ನಿಂಗ್ ಮತ್ತೊಂದು ವಿಡಿಯೋನ ಪೋಸ್ಟ್ ಮಾಡಿದರೆ. ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ, ಚೆನ್ನೈ ಪ್ಲೇಯರ್ ಆದ್ರೆ ನಾವು ಟ್ರೇಡ್ ಮಾಡಬೇಕಾಗಿತ್ತು, ಮತ್ತು ಇನ್ನೊಂದು ಕಡೆ ಆಲ್ರೌಂಡರ್ ನಾವು ಟ್ರೇಡ್ ಮಾಡಬೇಕಾಗಿತ್ತು ಅಂತೇಳಿ ಡಿಸ್ಕಷನ್ ಆಗ್ತಾ ಇದೆ. ಕೊನೆಯಲ್ಲಿ ಸಿ ಎಸ್ ಕೆ ಸಿಇಒ ದೊಡ್ಡ ಮನುಷ್ಯ ಅವರು ಬಂದ್ ಕಿಸಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಂಟಿಲ್ ಅನ್ಲೆಸ್ ಅಫಿಷಿಯಲ್ ಆಗಿ ಅಪ್ಡೇಟ್ ಬರೋವರೆಗೂ ಯಾವುದೇ ರೀತಿಯಾದ ನ್ಯೂಸ್ ಅನ್ನು ಅಪ್ಡೇಟ್ ನ ನಂಬಕ್ಕೆ ಹೋಗ್ಬೇಡಿ ಅಂತೇಳಿ ಸಿ ಎಸ್ ಕೆ ಸಿಇಒ ಕಾಶಿ ವಿಶ್ವನಾಥನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಇದೇನು ಹೊಸದನಲ್ಲ, ಲಾಸ್ಟ್ ವರ್ಷ ಕೂಡ ಇದೇ ರೀತಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರು ಸಿ ಎಸ್ ಕೆ ಸಿಇಒ. ಆದ್ರೆ ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡಿದ್ರು. ಓಕೆ, ಅದು ಬೇಡ ನಮ್ಗೀಗ. ಈಗ ಸದ್ಯ ಇರುವಂತಹ ಮೇನ್ ಮ್ಯಾಟರ್ ಏನಪ್ಪಾ ಅಂದ್ರೆ, ಆಲ್ಮೋಸ್ಟ್ ನನ್ನ ಪ್ರಕಾರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡೋದು ಆಲ್ಮೋಸ್ಟ್ 99% ಇದೆ. ನಿನ್ನೆ ಆ ಒಂದು ವಿಡಿಯೋ ಮುಖಾಂತರ ಅವರು ಹಿಂಟ್ ಅನ್ನು ಕೊಟ್ಟಿದ್ದಾರೆ. ಅದು ಯಾವ ಹಿಂಟ್ ಅಂತ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ, ಹೋಗಿ ಒಂದ್ಸಲ ಆ ಒಂದು ವಿಡಿಯೋ ನೋಡ್ರಿ. ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಹಾರ್ದಿಕ್ ಪಾಂಡೆ ಅಷ್ಟು ಈಸಿಯಾಗಿ ಚೆನ್ನೈಗೆ ಎಂಟ್ರಿ ಕೊಡ್ತಾರ. ಮುಂಬೈ ಇಂಡಿಯನ್ಸ್ ಏನೋ ಶೇಂಗಾ ಕಿತ್ತ ಕಚರ ಅಂತ ಒಬ್ಬ ಬಿಗ್ ಪ್ಲೇಯರ್ ನ ಬಿಡೋಕೆ ಮುಂಬೈ ಇಂಡಿಯನ್ಸ್ ಈಸಿಯಾಗಿ ತಗೊಂಡ್ರಪ್ಪ, ನೀವು ತಗೊಂಡ್ಬಿಡ್ರಿ ಚೆನ್ನೈ, ನೀವು ತಗೊಂಡ್ಬಿಡ್ರಿ ಅಂತೇಳಿ ಕಳಿಸ್ತಾರ. ನೋ ಚಾನ್ಸ್ ಇಲ್ಲ ಗುರು. ಅದು ಹೆಂಗೆ, ಅದು ಹೌ ಇಟ್ ಪಾಸಿಬಲ್, ನೋ ಚಾನ್ಸ್. ಆದ್ರೆ ಮುಂಬೈ ಇಂಡಿಯನ್ಸ್ ಟೀಮ್ ಇಂದ ಒಂದು ಬಿಗ್ ಡಿಮ್ಯಾಂಡ್ ಮಾತ್ರ ಪಕ್ಕ ಇದ್ದೇ ಇರುತ್ತೆ. ಅಷ್ಟು ಈಸಿಯಾಗಿ ಮುಂಬೈ ಇಂಡಿಯನ್ಸ್ ಬಿಡೋ ಚಾನ್ಸ್ ಇಲ್ಲ ಹಾರ್ದಿಕ್ ಪಾಂಡೆಗೆ. ಓಕೆ, ನಾವು ಫಾರ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡೆ ಅವರು ಸಿ ಎಸ್ ಕೆ ಟ್ರೇಡ್ ಆದ್ರಪ್ಪ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಮಾಡಿ, ಎರಡು ಆಪ್ಷನ್ ಇದಾವೆ. ಒಂದು ಕ್ಯಾಶ್ ಡೀಲು, ಇನ್ನೊಂದು ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್. ನಾವು ಕ್ಯಾಶ್ ಡೀಲ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಕೊನೆಯಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಫಾರ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡ್ಯ ನಾನು ಹೋಗ್ಲೇಬೇಕು, ಸಿ ಎಸ್ ಕೆ ಟ್ರೇಡ್ ಆಗ್ಲೇಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದ್ರೆ, ಚೆನ್ನೈ ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್ ಮಾಡೋಕೆ ಅಗ್ರಿ ಆಗಿಲ್ಲಪ್ಪ ಅಂದ್ರೆ, ಈಗ ಮುಂಬೈ ಇಂಡಿಯನ್ಸ್ ಕ್ಯಾಶ್ ಡೀಲ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಕ್ಯಾಶ್ ಡೀಲ್ ಹೆಂಗ್ ಮಾಡ್ತಾರಪ್ಪ ಅಂದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಇದ್ದಾರೆ, ಅದೇ ಪ್ರಶಾಂತ್ ವೀರರು. 14 ಕೋಟಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಅವರು IPL 2026 ಅಲ್ಲಿ ಚೆನ್ನೈ ಅಂತ ಪರಿ ಅವರಿಗೆ ಯೂಸ್ ಮಾಡಿಕೊಂಡಿಲ್ಲ. ಸೊ ಮೇ ಬಿ ಸಿ ಎಸ್ ಕೆ ಅವ್ರನ್ನ ರಿಲೀಸ್ ಮಾಡಿದ್ರೆ ಅಲ್ಲಿ 14 ಕೋಟಿ ಪ್ಲಸ್ ಆಗುತ್ತೆ. ಮತ್ತು ಪ್ರತಿ ವರ್ಷ ಯಾವುದೇ ಒಂದು ಮಿನಿ ಆಕ್ಷನ್ ಅಲ್ಲಿ ಆ ಟೈಮ್ ಅಲ್ಲಿ ನಮ್ಮ BCCI ದವರು ಬರೋಬ್ಬರಿ 5 ಕೋಟಿನ ಕೊಡ್ತಾರೆ ಪ್ರತಿಯೊಂದು IPL ಟೀಮ್ಗೆ. ಸೊ ಹಾಗಾದ್ರೆ ಅದು 14 ಕೋಟಿ ಪ್ಲಸ್ ಇದೊಂದು 5 ಕೋಟಿ ಎಷ್ಟಾಗುತ್ತೆ, ಬರೋಬ್ಬರಿ 19 ಕೋಟಿ ಆಗುತ್ತೆ. ಈ 19 ಕೋಟಿ ತಗೊಂಡು ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಜೊತೆಗೆ ಕ್ಯಾಶ್ ಡೀಲ್ ಮಾಡಿದ್ರೆ ಹಾರ್ದಿಕ್ ಪಾಂಡ್ಯ ಚೆನ್ನೈಗೆ ಈಸಿಯಾಗಿ ಬರ್ತಾರೆ. ಇದು ನೋ ಟೆನ್ಷನ್ ಚೆನ್ನೈಗೆ. ಆದ್ರೆ ಇಲ್ಲಿದೆ ಮೇನ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸ್ ಒಪ್ಲಿಲ್ಲಪ್ಪ, ನಮ್ಗೆ ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಅಂತ ಅಂದುಕೊಳ್ಳಿ. ಇಲ್ಲಿ ಚೆನ್ನಾಗಿ ಹೊಡೆತ ಬೀಳುತ್ತೆ. ಯಾಕಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ನಾನು ಥಿಂಕ್ ಮಾಡಿದ್ರೆ, ಯಾವುದೇ ರೀತಿಯಾದ ಮೋಸ್ಟ್ ಹೈ ಸ್ಕಿಲ್ಫುಲ್ ಪ್ಲೇಯರು ಇಲ್ಲ ನನ್ನ ಪ್ರಕಾರ. ನೀವು ಚೆನ್ನೈ ಫ್ಯಾನ್ಸ್ ನೀವು ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡಿ ಟ್ರೋಲ್ ಮಾಡಿ ನನಗೆ ಮ್ಯಾಟರ್ ಆಗಲ್ಲ. ನಾನು ಜನರಲ್ ಆಗಿ ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ಕ್ರಿಕೆಟ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾವುದೇ ರೀತಿಯಾದ ಟ್ರೋಲ್ ಬಗ್ಗೆ ನಾನು ಮಾತಾಡಲ್ಲ, ಅದು ನಿಮಗೆ ಗೊತ್ತಿದೆ. ಓವರ್ ದ ಇಯರ್ಸ್ ನಾನು ಈ ವಿಡಿಯೋ ಮಾಡೋಕ್ಕೆ 3-4 ವರ್ಷ ಆಯ್ತು.
ನಾನು ಯಾವುದೇ ಒಂದು ಟೀಮ್ ಬಗ್ಗೆ ಟ್ರೋಲ್ ಮಾಡಲ್ಲ. ಪ್ಲೇಯರು ಏನಾದರೂ ತಪ್ಪು ಮಾಡಿದ್ರಪ್ಪ ಅಂದರೆ ಡೆಫಿನೆಟ್ ಆಗಿ ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ. ಅದು ಬಿಟ್ಟರೆ ನಾನು ಬ್ಯಾಡ್ ಆಗಿ ಮಾತಾಡಲ್ಲ ಯಾವುದೇ ಒಂದು ಟೀಮ್ ಬಗ್ಗೆ. ಸೊ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಲ್ಲಿ ಯಾವುದೇ ಒಂದು ಹೈ ಪ್ರೊಫೈಲ್ ಪ್ಲೇಯರು ಇಲ್ಲ. ಸಂಜು ಇದ್ದಾರೆ, ರುದ್ರಾಜ್ ಗಾಯಕ್ವಾಡ್ ಬೇಡ. ರುದ್ರಾಜ್ ಗಾಯಕ್ವಾಡ್ ಬಗ್ಗೆ ನಾವು ಮಾತಾಡಲೇಬಾರ್ದು. ಎಸ್ಪೆಷಲಿ ನಾವು IPL ಬಗ್ಗೆ ಮಾತಾಡಬೇಕಾದ್ರೆ ಪಾಸ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ದಾರೆ, ಬಟ್ ಅವರ ಅಪ್ರೋಚ್ ನನಗೆ ಇಷ್ಟ ಆಗಲ್ಲ, ಅವರು ಕೂಡ ನನಗೆ ಇಷ್ಟ ಆಗಲ್ಲ. ರುದ್ರಾಜ್ ಗಾಯಕ್ವಾಡ್ ಗುಡ್ ಪ್ಲೇಯರು, ವೆನ್ ಇಟ್ ಕಮ್ಸ್ ಟು ODI ಬಂದ್ರಪ್ಪ ಅಂದ್ರೆ ಓಕೆ ಗುಡ್ ಪ್ಲೇಯರ್, ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ IPL ಅಂತ ಮಾತಾಡಿದ್ರಪ್ಪ ಅಂದರೆ ರೀಸೆಂಟ್ ಆಗಿ ನನಗೆ ಇಷ್ಟ ಆಗಲ್ಲ ರುದ್ರಾಜ್ ಗಾಯಕ್ವಾಡ್. ಮುಂಬೈ ಇಂಡಿಯನ್ಸ್ ಕೂಡ ಅವರಿಗೆ ಕೇಳಲ್ಲ. ಸಂಜು ಸ್ಯಾಮ್ಸನ್ ರೀಸೆಂಟ್ ಆಗಿ ಟ್ರೇಡ್ ಆಗಿದ್ದಾರೆ, ಚೆನ್ನೈ ಅವರಿಗೆ ಕೊಡೋ ಮಾತಿಲ್ಲ. ಈಗ CSK ಟೀಮಲ್ಲಿ ಕೇವಲ ಎರಡು ಹೈ ಪ್ರೊಫೈಲ್ ಪ್ಲೇಯರ್ಸ್ ಅಂದರೆ ಒಂದು ಡೆವಾಲ್ಡೋ ಬ್ರೇವಿಸ್ ಇವರೊಬ್ರು, ಇನ್ನೊಬ್ರು ಯಾರು ಗೊತ್ತಾ, ಅದೇ ಆಯುಷ್ ಮಾತ್ರೆ. ಡೆಫಿನೆಟ್ಲಿ 100% ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟು ಈ ಎರಡು ಪ್ಲೇಯರ್ಸ್ ಅಲ್ಲಿ ಒಂದು ಪ್ಲೇಯರ್ಗೆ ಪಕ್ಕ ಕೇಳ್ತಾರೆ, ವೆದರ್ ಇಟ್ ಬಿ ಡೆವಾಲ್ಡೋ ಬ್ರೇವಿಸ್, ವೆದರ್ ಇಟ್ ಬಿ ಆಯುಷ್ ಮಾತ್ರೆ. ಇದು ವೆರಿ ವೆರಿ ಕ್ರಿಟಿಕಲ್ ಪೊಸಿಷನ್ ಇದು ಚೆನ್ನೈಗೆ. ನೀವು ಹಾರ್ದಿಕ್ ಪಾಂಡೆ ಬೇಕಪ್ಪ ಅಂದ್ರೆ ಇವರಿಬ್ಬರಲ್ಲಿ ಒಬ್ಬರನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಆದರೆ ನನ್ನ ಪ್ರಕಾರ ಇವರಿಬ್ಬರಲ್ಲಿ ಒಬ್ಬರನ್ನ ಬಿಡಬೇಕಪ್ಪ ಅಂತ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಮನಸ್ಸು ಮಾಡಿದ್ರೆ ಯಾರಿಗೆ ಬಿಡ್ತಾರೆ? ಈಗ ಮ್ಯಾನೇಜ್ಮೆಂಟ್ಗೆ ಬಿಡೋಣ, CSK ಫ್ಯಾನ್ಸ್ ಎಲ್ಲ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇ ಕಾಮೆಂಟ್ಸ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸು ಆಯುಷ್ ಮಾತ್ರೆ ಅಥವಾ ಡೆವಾಲ್ಡೋ ಬ್ರೇವಿಸ್ ಇಬ್ಬರಲ್ಲಿ ಒಬ್ಬರನ್ನ ಕೊಟ್ಟರೆ ಮಾತ್ರ ನಾವು ಹಾರ್ದಿಕ್ ಪಾಂಡೆ ಕೊಡ್ತೀವಿ ಅಂತ ಅವರು ಟ್ರೇಡ್ ಪ್ರಪೋಸಲ್ನ ಕಳಿಸಿದ್ರೆ, CSK ಟೀಮು ಹಾರ್ದಿಕ್ ಪಾಂಡೆ ನಮಗೆ ಬೇಕಪ್ಪ ಅಂತ ಅವರು ಮನಸ್ಸು ಮಾಡಿದ್ರೆ, ಈಗ CSK ಟೀಮು ಯಾರಿಗೆ ಬಿಡಬೇಕು ನೀವೇ ಕಮೆಂಟ್ಸ್ ಮಾಡಿ. ಡೆವಾಲ್ಡೋ ಬ್ರೇವಿಸ್, ಆಯುಷ್ ಮಾತ್ರ? ಬೇಗ 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 ಕಮೆಂಟ್ಸ್ ಮಾಡಿಬಿಡ್ರಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ. ಈಗ ನನ್ನ ಆನ್ಸರ್ ನಿಮಗೆ ಬೇಕಪ್ಪ ಅಂದ್ರೆ ಹೇಳ್ತೀನಿ, ಕೇಳಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ಲಾಸ್ಟ್ IPL 2026 ಅಲ್ಲಿ ಎಂಡ್ ಆಫ್ ದಿ ಟೂರ್ನಮೆಂಟ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಲೇಟ್ ರಿಪ್ಲೇಸ್ಮೆಂಟ್ ಪ್ಲೇಯರ್ನ ಮಾಡಿದ್ರು. ಯಾರಪ್ಪ ಅಂದ್ರೆ ಅದೇ ಫಾರೆಸ್ಟರ್ಗೆ. ರೀಸೆಂಟ್ ಆಗಿ TSK ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಫಾರೆಸ್ಟರ್. ಈ ಪ್ಲೇಯರ್ನ ಯಾಕಪ್ಪ ನಾನು ಹೇಳ್ತಾ ಇದ್ರೆ, ಈಗ ನೋಡ್ರಿ ನೀವೇ ಡೆವಾಲ್ಡೋ ಬ್ರೇವಿಸ್ಗೆ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಅದು ಫಾರೆಸ್ಟರ್ ಡೌನ್ ದಿ ಆರ್ಡರ್ ಬಂದ್ ಕೇಸಿ ಒಳ್ಳೆ ಫಿನಿಶಿಂಗ್ ಮಾಡ್ತಾರೆ. ಆದ್ರೂ ಡೆವಾಲ್ಡೋ ಬ್ರೇವಿಸ್ ಇದೆ ಸೂಪರ್ ಸ್ಟಾರ್, ಒನ್ ಆಫ್ ಮೈ ಫೇವರೇಟ್ ಪ್ಲೇಯರ್ಸ್ ಅಲ್ಲಿ ಡೆವಾಲ್ಡೋ ಬ್ರೇವಿಸ್ ಇರ್ತಾರೆ ಅಂತ ಒಂದು ಕ್ಯಾಲಿಬರ್ ಇರುವಂತ ಪ್ಲೇಯರ್. ಆದ್ರೆ ಲಾಸ್ಟ್ IPL ಅಲ್ಲಿ ಫ್ಲಾಪ್ ಆಗಿದ್ದಾರೆ, ಕಂಪ್ಲೀಟ್ಲಿ ಫ್ಲಾಪ್ ಆಗಿದ್ದಾರೆ. ಅದಕ್ಕೆ ಮುಂಚೆ IPL 2025 ಅಲ್ಲಿ ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಅಂದ್ರೆ ಚೆನ್ನೈ ಈಗ ಏನ್ ಮಾಡಕ್ ಬರಲ್ಲ, ಒಬ್ಬರನ್ನ ಬಿಡಬೇಕಪ್ಪ ಅಂದ್ರೆ ಈಗ ನನ್ನ ಪ್ರಕಾರ ಆಯುಷ್ ಮಾತ್ರಕ್ಕಿಂತ ಡೆವಾಲ್ಡೋ ಬ್ರೇವಿಸ್ಗೆ ಬಿಟ್ರೆ ಒಂದು ಬೆಟರ್ ಆಪ್ಷನ್ ಆಗುತ್ತೆ ಚೆನ್ನೈಗೆ. ಯಾಕಂದ್ರೆ ಫಾರೆಸ್ಟರ್ ಅವರು ಕೂಡ ಪ್ಲೇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಹಾರ್ದಿಕ್ ಪಾಂಡೆ ನಮ್ಗೆ ಬೇಕಪ್ಪ ಅಂತ ಅನಿಸಿದ್ರಪ್ಪ ಅಂದ್ರೆ, ನೀವು ಒಂದು ಪ್ಲೇಯರ್ನ ಸ್ಯಾಕ್ರಿಫೈಸ್ ಮಾಡಬೇಕಪ್ಪ ಅಂದ್ರೆ ಅದು ಡೆವಾಲ್ಡೋ ಬ್ರೇವಿಸ್ ಒಂದು ಬೆಟರ್ ಆಪ್ಷನ್. ಆದ್ರೆ ಆಯುಷ್ ಮಾತ್ರೆಗೆ ಯಾವುದೇ ಕಾರಣಕ್ಕೂ ಬಿಡ್ಲೇಬಾರದು. ಬಿಟ್ರಪ್ಪ ಅಂದ್ರೆ ಚೆನ್ನೈಗಿಂತ ವರ್ಸ್ಟ್ ಫ್ರಾಂಚೈಸಿ ಇನ್ನೊಂದು ಇಲ್ಲ, ಇದ್ರ ನೀವು ಬರೆದಿಟ್ಟುಗಳು ಬೇಕಾದ್ರೆ. ಅದೇ ರಿಪೋರ್ಟ್ ಇರ್ತದೆ, ಆಯುಷ್ ಮಾತ್ರೆ ಹೋಗಬಹುದು, ಡೆವಾಲ್ಡೋ ಬ್ರೇವಿಸ್ ಕೂಡ ಹೋಗಬಹುದು, ಅಥವಾ ಬೇರೆ ಬೇರೆ ಪ್ಲೇಯರ್ಸ್ ಇದ್ದಾರೆ. ಬಟ್ ಎರಡು ಪ್ಲೇಯರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಚೆನ್ನೈಗೆ, ಡೆವಾಲ್ಡೋ ಬ್ರೇವಿಸ್, ಆಯುಷ್ ಮಾತ್ರೆ. ನಾನು ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ, ಡೆವಾಲ್ಡೋ ಬ್ರೇವಿಸ್ಗೆ ಬಿಟ್ರೆ ಒಂದು ಬೆಟರ್ ಆಪ್ಷನ್. ಇಲ್ಲಪ್ಪ ನಾವು ಆಯುಷ್ ಮಾತ್ರೆಗೆ ಬಿಡ್ತೀವಿ ಅಂದ್ರೆ ದಟ್ ಇಸ್ ನಾಟ್ ಎ ಗುಡ್ ಟ್ರೇಡ್. ಎಸ್ಪೆಷಲಿ ಚೆನ್ನೈಗೆ ನಾವು ಚೆನ್ನೈ ಬಗ್ಗೆ ಮಾತಾಡೋಕಾದ್ರೆ, ಆಯುಷ್ ಮಾತ್ರೆ ಪವರ್ ಪ್ಲೇಲಿ ಗೇಮ್ ಅನ್ನು ಒಂದ್ ಸೈಡ್ ಮಾಡುವಂತ ಪ್ಲೇಯರು, ಅಂತ ಪ್ಲೇಯರ್ ಚೆನ್ನೈಗೆ ಸಿಗಲ್ಲ. ಜಸ್ಟ್ 18 ಇಯರ್ ಓಲ್ಡ್, ಫ್ಯೂಚರ್ ಸ್ಟಾರು. ಸೊ ಐ ಡೋಂಟ್ ನೋ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ನೀವೇ ಕಮೆಂಟ್ಸ್ ಮಾಡಿ. ಫಾರ್ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸ್ ಆಯುಷ್ ಮಾತ್ರೆ ಅಥವಾ ಡೆವಾಲ್ಡೋ ಬ್ರೇವಿಸ್ ಇಬ್ಬರಲ್ಲಿ ಒಬ್ಬರ ಕೊಡಿದ್ರೆ ನೀವು ಯಾರಿಗೆ ಕಳಿಸ್ತೀರಾ ಅದನ್ನ ಕಮೆಂಟ್ಸ್ ಮಾಡ್ರಿ ನೋಡಮ್ಮ, ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಸೊ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟು, ಈ ಪಾಯಿಂಟ್ ನಾನು ಓಪನ್ ಆಗಿ ಬೋಲ್ಡ್ ಆಗಿ ಮಾತಾಡ್ತೀನಿ. ಯಾರೊಬ್ಬ CSK ಫ್ಯಾನ್ಸು ಡಿಸಪಾಯಿಂಟ್ ಆಗುವಂತಹ ಮಾತೆಲ್ಲ ಏನಾದರೂ ನೀವು ಫೀಲ್ ಆದ್ರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡ್ರಿ. ಏನಪ್ಪ ಅಂದ್ರೆ ಲೀಡರ್ ಆಫ್ ದಿ ಶಿಪ್ CSK ಹೆಡ್ ಕೋಚ್ ಸ್ಟೆಫನ್ ಫ್ಲೆಮಿಂಗ್ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಸ್ಟೆಫನ್ ಫ್ಲೆಮಿಂಗು 2024, 2025, 2026 ಈ 3 ವರ್ಷ ಚೆನ್ನೈ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಜಸ್ಟ್ CSK ಅಷ್ಟೆಲ್ಲ, TSK ಆಗಲಿ JSK ಆಗಲಿ
ಮೂರು ಫ್ರಾಂಚೈಸಿನೂ ಸ್ಟೆಫನ್ ಫ್ಲೆಮಿಂಗ್ ಅವರು ಲೀಡ್ ಮಾಡ್ತಿದ್ದಾರೆ, ಅಂದರೆ ಆಸ್ ಎ ಹೆಡ್ ಕೋಚ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. CSK ಟೀಮಲ್ಲಿ ವರಸ್ಟ್ ಪರ್ಫಾರ್ಮೆನ್ಸು, JSK ಟೀಮಲ್ಲಿ ವರಸ್ಟ್ ಪರ್ಫಾರ್ಮೆನ್ಸು, ಮತ್ತು ರೀಸೆಂಟ್ ಆಗಿ ಇವತ್ತು TSK ಟೀಮು ಎಲಿಮಿನೇಟ್ ಆಗಿದೆ. ಜಸ್ಟ್ 6 ಟೀಮು ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ ಈ ಒಂದು ಲೀಗಲ್ಲಿ. ಸ್ಟಿಲ್ TSK ಟೀಮು ಎಲಿಮಿನೇಟ್ ಆಗಿದೆ ಇವತ್ತಿನ ಮ್ಯಾಚಲ್ಲಿ. ಶೇಮ್ ಆಗಬೇಕು ಸ್ಟೆಫನ್ ಫ್ಲೆಮಿಂಗ್ಗೆ. ಖುದ್ದು ನೀವೇ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಒಂದು ಬೆಟರ್ ಫ್ಯೂಚರ್ ಇರುತ್ತೆ. ಯಾಕೆ ನೀವು 10 ಕೋಟಿ ತಗೋತಿದ್ದಾರೆ ಪ್ರತಿ ವರ್ಷ CSK ಅಂದರೆ ಸೂಪರ್ ಕಿಂಗ್ಸ್ ಫ್ಯಾಮಿಲಿಯಿಂದ, ಸೂಪರ್ ಕಿಂಗ್ಸ್ ಫ್ರಾಂಚೈಸಿಂದ 10 ಕೋಟಿ ಪ್ರತಿ ವರ್ಷಕ್ಕೆ? ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟ್ಯಾಕ್ಟಿಕ್ಸು, ವೇಸ್ಟ್ ಆಫ್ ಪ್ಲಾನಿಂಗ್. ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಇಲ್ಲ, ಒಂದು ಪರ್ಫೆಕ್ಟ್ ಸ್ಕ್ವಾಡ್ನ ಸೆಲೆಕ್ಷನ್ ಮಾಡೋದಿಲ್ಲ, ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಎಲ್ಲ ಪಿಕ್ ಮಾಡೋಕ್ಕೆ ಆಗಲ್ಲ ನಿಮ್ಮ ಕೈಲಿ. ವೈ? ಯಾಕೆ ನೀವು CSK ಟೀಮಲ್ಲಿ ಆಸ್ ಎ ಹೆಡ್ ಕೋಚ್ ಆಗಿ ಕಂಟಿನ್ಯೂ ಆಗ್ತಿದ್ದೀರ? ಸೊ ಕೇವಲ ನೀವು ಮ್ಯಾನೇಜ್ಮೆಂಟ್ ಬ್ಯಾಕ್ ಮಾಡ್ತೀರ ಅಷ್ಟೇ ಹೊರತಾಗಿ ಸೊ ನಿಮ್ಮಿಂದ ಏನು ಕಿತ್ಕೊಳ್ಳೋಕೆ ಆಗ್ತಾ ಇಲ್ಲ. ಈಗ CSK ಟೀಮ್ ಬರೋಬ್ಬರಿ 5 ಕಪ್ ವಿನ್ ಆಗಿದ್ರೆ ಅದು ಕೇವಲ ಒನ್ ಆ್ಯಂಡ್ ಓನ್ಲಿ ಒಬ್ಬ ಮನುಷ್ಯ, ಅದೇ ಮಹೇಂದ್ರ ಸಿಂಗ್ ಧೋನಿ ಅವರಿಂದ ಮಾತ್ರ 5 ಕಪ್ ವಿನ್ ಆಗಿದೆ. ಇದು ಓಪನ್ ಚಾಲೆಂಜ್ ನಿಮಗೆ. ಅವರಿಂದ ಮಾತ್ರ ಇದು 5 ಕಪ್ಪು ಗೆಲ್ಲೋಕೆ ಸಾಧ್ಯವಾಗಿದೆ ಅಷ್ಟೇ. ಸ್ಟೆಫನ್ ಫ್ಲೆಮಿಂಗ್ ಅವ್ರದ್ದು ಇದರಲ್ಲಿ ಏನೂ ಕೆಲಸ ಇಲ್ಲ. ನನ್ನ ಪ್ರಕಾರ ಏನಾದರೂ ಚೆನ್ನೈ ಸೂಪರ್ ಕಿಂಗ್ಸ್ ಬೆಟರ್ ಪರ್ಫಾರ್ಮೆನ್ಸ್ ನಾವು ಕೊಡಬೇಕಪ್ಪ ಅಂದರೆ ಮೊದಲು ಸ್ಟೆಫನ್ ಫ್ಲೆಮಿಂಗ್ ಅವರಿಗೆ ಕಿತ್ತಿ ಒಗಿರಿ. ಟ್ಯಾಲೆಂಟೆಡ್ ಇರುವಂತಹ, ಸ್ಕಿಲ್ಫುಲ್ ಇರುವಂತಹ ಕ್ಯಾಂಡಿಡೇಟ್ ನೋಡ್ರಿ. ಸಾಕಷ್ಟು ಕ್ಯಾಂಡಿಡೇಟ್ ಇದ್ದಾರೆ, ಅವೈಲೇಬಲ್ ಇದ್ದಾರೆ. ಹೇಳ, ಅಭಿನವ್ ಮುಕುಂದ್ 1, ರವಿಚಂದ್ರನ್ ಅಶ್ವಿನ್ 2, ಇವರಿಬ್ಬರಲ್ಲಿ ಒಬ್ಬರನ್ನ ಪಿಕ್ ಮಾಡ್ರಪ್ಪ. ನೀವು ಮಾಡಲಪ್ಪ ಅಂದ್ರೆ ನಿಮಗೆ ಲಾಸ್, ನನಗೇನು ಮ್ಯಾಟ್ರ್ ಆಗಲ್ಲ ಅಷ್ಟೇ. CSK ಫ್ಯಾನ್ಸ್ ನೀವು ಐ ಡೋಂಟ್ ನೋ ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರಿ ಗೊತ್ತಿಲ್ಲ. ನಿಮ್ಮ ಹತ್ರ ಒಪಿನಿಯನ್ ಹೇಗಿದೆ ಗೊತ್ತಿಲ್ಲ. ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿರಿ. ಮತ್ತು ಆದಷ್ಟು ಈ ಒಂದು ವಿಡಿಯೋನ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಇನ್ಫಾರ್ಮೇಷನ್ ಗೊತ್ತಾಗಲಿ. ನೋಡ್ರಿ, ಇವತ್ತೇ TSK ಟೀಮು ಎಲಿಮಿನೇಟ್ ಆಗಿದೆ. ಅದು ಸ್ಟೆಫನ್ ಫ್ಲೆಮಿಂಗ್ ಅವರ ವರ್ಸ್ಟ್ ನಿರ್ಧಾರ. ಅಕಿಲ್ ಹುಸೇನ್ ಅಂತ ಒಂದು ಬಾಲರ್ ಸೂಪರ್ ಬಗ್ಗೆ ಪರ್ಫಾರ್ಮೆನ್ಸ್ನ ಕೊಡದಿದ್ರು ಅವರಿಗೆ ಡ್ರಾಪ್ ಮಾಡಿದ್ದಾರೆ. ಎಂಥ ಮನುಷ್ಯಪ್ಪ. ಇವತ್ತಿನ ಮ್ಯಾಚಲ್ಲಿ ಅವರಿಗೆ ಕರ್ಕೊಂಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಹೆಂಗ ಆ್ಯಸ್ ಎ ಕೋಚ್ ಆಗಿ ಅವ್ರಿಗೆ ಹೆಂಗೆ ಪಿಕ್ ಮಾಡಿದಿರೋ ಗೊತ್ತಿಲ್ಲ. ಅಟ್ಲೀಸ್ಟ್ ನನಗಾದರೂ ಆ್ಯಸ್ ಎ ಹೆಡ್ ಕೋಚ್ ಆಗಿ ಪಿಕ್ ಮಾಡಿರಿ. ನೀವು ನನಗೆ ಸ್ಯಾಲ್ರಿ ಇಷ್ಟು, ನಾನು ಸ್ಯಾಲ್ರಿ ಜಾಸ್ತಿ ಕಲ್ಲ, ಜಸ್ಟ್ ಒಂದು 100 crore ಕೊಟ್ಟರೆ ಸಾಕು ಅಷ್ಟೇ. ನಾನು ಬೇಕಾದರೆ ಬಾಂಡ್ ಪೇಪರ್ನ ಬರ್ಕೊಳ್ತೀನಿ. CSK ಟೀಮನ್ನು ಆ್ಯಸ್ ಎ ಹೆಡ್ ಕೋಚ್ ಆಗಿ ನಾನು ಲೀಡ್ ಮಾಡಿದ್ರಪ್ಪ ಅಂದರೆ ಡೆಫಿನೆಟ್ ಆಗಿ IPL 2027 ಕಪ್ಪು ಗೆಲ್ಸ್ಕೊಳ್ತೀನಿ. ಇಲ್ಲಪ್ಪ ಅಂದರೆ ನಾನೇ ರಿಸೈನ್ ಮಾಡಿ ಹೋಗ್ಬಿಡ್ತೀನಿ ಅಂತಾರೆ ನಾವು. ಸ್ಟೆಫನ್ ಫ್ಲೆಮಿಂಗ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟೊಂದು ಕ್ರಿಕೆಟ್ ಆಡಿದ್ದಾರೆ, ಆದ್ರೂ ಈ ಥರ ವರ್ಸ್ಟ್ ಪರ್ಫಾರ್ಮೆನ್ಸ್. ಮೊದಲು CSK ಮ್ಯಾನೇಜ್ಮೆಂಟ್ ಅಥವಾ CSK ಫ್ಯಾನ್ಸ್ ನೀವೇ ಡಿಮ್ಯಾಂಡ್ಸ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ. ಸ್ಟೆಫನ್ ಫ್ಲೆಮಿಂಗ್ಗೆ ಕಿತ್ತಿ ಹೋಗಿರಿ ಅಂತೇಳಿ. ಸ್ಟೆಫನ್ ಫ್ಲೆಮಿಂಗ್ ಕಿತ್ತಿ ಹೋಗಿಸಿ ಅಭಿನವ್ ಮುಕುಂದ್ ಅಥವಾ ರವಿಚಂದ್ರನ್ ಅಶ್ವಿನ್ ಅವರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿರಿ. ಅಥವಾ MSD ಇದ್ದಾರೆ, ಅವ್ರು ಲಕ್ಷ ವರ್ಷ ಅವ್ರು ಆಡ್ತಾರೆ ಅಥವಾ ಇಲ್ಲ ಗೊತ್ತಿಲ್ಲ, ಅವರಿಗೆ ಆಸ್ ಎ ಹೆಡ್ ಕೋಚ್ ಆಗಿ ಪಿಕ್ ಮಾಡಿರಿ. ಸಪೋರ್ಟಿಂಗ್ ಸ್ಟಾಫಲ್ಲಿ ಅಶ್ವಿನ್ ಅಥವಾ ಅಭಿನವ್ ಮುಕುಂದ್ ಇಂಥವರಿಗೆ ಕರೆಸ್ರಿ. ಒಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡ್ತಾರೆ, ಒಳ್ಳೆ ಸ್ಟ್ರಾಟಜಿಸ್ಟ್ ಮಾಡ್ತಾರೆ. ಇಂಥವ್ರಿಗೆ ಬಿಟ್ಕೇಸಿ ನೀವು ಸುಮ್ಮನೆ ಹಿಂಗೆ ಕುಡಿತಾರೆ ಡಗೋಟಲ್ಲಿ ಬರೋದು, ಹಿಂಗೆ ಅನ್ನೋದು ಅವೆಲ್ಲ ಬೇಡ.